ನಮಸ್ಕಾರ, ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಹಾವೇರಿಯಲ್ಲಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಬಸ್ ನುಗ್ಗಿ ಮಗು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಅಪಘಾತದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಹಿಂಗಾಗ್ಬಿಟ್ಟಿತ್ತು ಅಂತ ಅಂದ್ರೆ ಆ ಬಸ್ ಡ್ರೈವರ್ ಕಣ್ಣು ಸರಿ ಇರಲಿಲ್ವಾ ಅನ್ನೋ ತರ. ಆ ಡ್ರೈವರ್ ಮಾಡಿದ ಕೆಲಸಕ್ಕೆ ಎಷ್ಟೋ ಜನ ಪಾಪ ಸೊಂಟ ಮುರ್ಕೊಂಡಿದ್ದಾರೆ, ಕೈಕಾಲು ಕಳ್ಕೊಂಡಿದ್ದಾರೆ. ಒಂದು ಮಗು ಜೀವ ಬಲಿಯಾಗಿ ಹೋಗ್ಬಿಡ್ತು. ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮ್ಗೆ ತೋರಿಸ್ತೀವಿ. ಮಹಿಳೆಯ ಎಡಗಾಲಿನ ಮೇಲೆ ಮಗು ಮೇಲೆ ಬಸ್ ಹರಿದ ದೃಶ್ಯ ಸೆರೆಯಾಗಿದೆ. ಗಾಯಾಳು ಮಹಿಳೆಯ ಸ್ಥಿತಿ ಗಂಭೀರವಾಗಿರೋದು. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾವೇರಿಯ ಕೆಎಸ್ಆರ್ಟಿಸಿ ವಿಭಾಗ. ಚಾಲಕನ ನಿರ್ಲಕ್ಷ್ಯದಿಂದಲೇ ದುರಂತ ನಡೆದಿರೋದು ಅಂತ ಸಾಬೀತಾಗಿದೆ. ಬ್ರೇಕ್ ಒತ್ತುವ ಬದಲು ಎಕ್ಸಿಲೇಟರ್ ಒತ್ತಿದ ಪರಿಣಾಮ ದುರಂತ ಆಗಿರುವ ಶಂಕೆ ಇದೆ. ತನಿಖಾ ವರದಿ ಬಂದ ಕೂಡಲೇ ಚಾಲಕ ಮಂಜುನಾಥ್ ಸಸ್ಪೆಂಡ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರಯಾಣಿಕರ ಪ್ರಾಣ ಚಾಲಕರ ಕೈಯಲ್ಲಿದ್ದು ಅದರ ಜವಾಬ್ದಾರಿ ತಿಳಿದಿರಬೇಕು. ಬಹಳ ಜವಾಬ್ದಾರಿ ಇರಬೇಕು ಡ್ರೈವರ್ಗಳಿಗೆ. ಅವರನ್ನ ನಂಬಿ 50-60 ಜನ ಬಸ್ಸಲ್ಲಿ ಕೂತಿರ್ತಾರೆ. ಹಾವೇರಿ ಸಾರಿಗೆ ವಿಭಾಗೀಯ ಅಧಿಕಾರಿ ವಿಜಯ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ನಿಮಗೆ ಮತ್ತೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಬಸ್ ಒಳಗಡೆ ಹೆಂಗ ನುಗ್ಗುತ್ತೆ ನೋಡಿ. ಈ ಹುಡುಗ ಬಚಾವಾಗ್ತಾನೆ. ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿನಿಯರಿದ್ದಾರೆ, ವಯಸ್ಸಾದಂಥವರಿದ್ದಾರೆ. ಒಬ್ಬ ತಂದೆ ಮಗುವನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದ. ಏಕಾಏಕಿಯಾಗಿ ಅವ್ರ ಮೇಲೆ ಬಸ್ ಬಂದು ಹರಿದು ಬಿಡುತ್ತೆ. ಯಾವ ರೀತಿಯಾಗಿದೆ ನೋಡಿ ಆ ದೃಶ್ಯ. ಎದೆ ಝಲ್ಲೆನ್ನುತ್ತೆ. ಸಾಕಷ್ಟು ಜನ ಬಸ್ ಸ್ಟ್ಯಾಂಡ್ ಒಳಗಡೆ ಕೂತಿರ್ತಾರೆ, ನಿಂತ್ಕೊಂಡಿರ್ತಾರೆ. ಬಸ್ ಬಂದು ತನ್ನ ಜಾಗದಲ್ಲಿ ನಿಲ್ಲೋದು ಬಿಟ್ಟು ಒಳಗಡೆ ಜನ ಇರುವಂತ ಜಾಗದಲ್ಲಿ ಬಂದುಬಿಟ್ರೆ ಏನಾಗುತ್ತೆ? ಅದೇ ಆಗಿರೋದು ನೋಡಿ. ಆ ಆಕ್ಸಿಡೆಂಟ್ ಆದ ನಂತರ ಆ ಬಸ್ ಚಾಲಕ ಡೋರ್ ತೆಗೆದು ಕೆಳಗಡೆ ಇಳಿಯೋದಕ್ಕೆ ಬರ್ತಾನೆ. ಆತನಿಗೆ ಅದು ಏನು ಮೆಟ್ಕೊಂಡಿತ್ತೋ ಏನೋ ಮೈಯಲ್ಲಿ, ಅದೆಲ್ಲಿತ್ತೋ ಏನೋ ಪ್ರಜ್ಞೆ. ಇತ್ತೀಚಿನ ದಿನಗಳಲ್ಲಂತೂ ಈ ಡ್ರೈವರ್ಗಳು ಕೆಲವೊಂದಿಷ್ಟು ಜನ ಮೊಬೈಲ್ ಒಂದ್ ಕಡೆ ಎಡಗಡೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬಲಗಡೆ ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಬಸ್ಗಳನ್ನು ಓಡಿಸ್ತಾ ಇರ್ತಾರೆ. ಅವೆಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇರ್ತವೆ. ಊರಿಗೆ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರ ಮೇಲೆ ನಿನ್ನೆ ಕೆಎಸ್ಆರ್ಟಿಸಿ ಬಸ್ ಏಕಾಏಕಿ ಹಾವೇರಿ ಬಸ್ ನಿಲ್ದಾಣದಲ್ಲಿ ಹರಿದಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವರ್ಷದ ಮುದ್ದು ಕಂದಮ್ಮ ಈಗಾಗಲೇ ಬಲಿಯಾಗಿದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ಕೆಎಸ್ಆರ್ಟಿಸಿ ಒಂದು ಸಂಸ್ಥೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಜೊತೆಗೆ ಹಾವೇರಿ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈ ರೀತಿ ಘಟನೆ ಆಗಬಾರ್ದಾಗಿತ್ತು, ಆದರೆ ದುರಂತ ನಿನ್ನೆ ಆಗೋಗಿದೆ. ಸರ್, ನಿಮಗೆ ಮಾಹಿತಿ ಹೇಗೆ ಬಂತು? ಹೀಗಾಗಿ ಈಗ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಸರ್? ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 6:45ಗೆ ಈ ರೀತಿ ಘಟನೆ ನಡೆದ ಬಗ್ಗೆ ಬಂತು. ಕೂಡಲೇ ನಾವು ಅಧಿಕಾರಿಗಳೆಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಂಬಂಧಪಟ್ಟ ಗಾಯಾಳುಗಳಿಗೆ ಆಸ್ಪತ್ರೆಗೆ ಸೇರಿಸಿದ್ದೇವೆ. ಮತ್ತು ಒಂದು ಮಗುವಿಗೆ ಏನು ಗಾಯ ಆಗಿತ್ತು ಅದು ಗಂಭೀರವಾಗಿ ಅದನ್ನು ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಕಳಿಸಿದ್ದೇವೆ. ಮತ್ತು ಕೂಡಲೇ ಅವ್ರಿಗೂ ಕೂಡ ಅಲ್ಲಿ ಚಿಕಿತ್ಸೆ ಕೊಡಿಸಿ ವ್ಯವಸ್ಥೆ ಮಾಡಿದ್ದೀವಿ. ಆದರೆ ಮಗು ಉಳಿಲಿಲ್ಲ. ಅದಕ್ಕಾಗಿ ಮೃತರಿಗೆ ನಾವು ಸಂಸ್ಥೆಯಿಂದ ಪರಿಹಾರವನ್ನು ಕೊಡಿಸಿದ್ದೇವೆ. ಮತ್ತು ಬಸ್ ನಿಲ್ದಾಣದಲ್ಲಿ ಏನು ಚಾಲಕರು ಈ ರೀತಿ ಮಾಡಿದ್ದು ತಪ್ಪು, ಅದು ಸಂಸ್ಥೆಯೂ ಕೂಡ ಭಾಳ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ಎಲ್ಲ ಚಾಲಕರು ಬಸ್ ನಿಲ್ದಾಣದಲ್ಲಿ ಮತ್ತು ರಸ್ತೆಯಲ್ಲಿ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಲು ತಿಳುವಳಿಕೆ ನೀಡಲು ಕ್ರಮ ಕೈಗೊಳ್ಳುತ್ತೆ. ಸರ್, ಓಕೆ. ಇವಾಗ ಸರ್, ಪ್ರಾಥಮಿಕವಾಗಿ ಏನು ನಿಮಗೆ ವರದಿ ಬಂದಿದೆ ಸರ್? ಏನು ನೀವು ತನಿಖೆ ನಂತರ ಏನು ಗೊತ್ತಾಗಿದೆ? ಇದಕ್ಕೆ ಯಾರು ಕಾರಣ ಅಂತ? ಪ್ರಾಥಮಿಕ ತನಿಖೆಯಲ್ಲೇ ನಮ್ಮ ಚಾಲಕರೇ ಕಾರಣ ಆಗಿದ್ದಾರೆ. ವೇಗವಾಗಿ ಬಂದಿದ್ದಕ್ಕಾಗಿ ಅದು ಆ ರೀತಿ ಅಪಘಾತ ಆಗಿದೆ. ಅವ್ರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರ ಆಗಿದೆ ಮತ್ತು ಡಿಪಾರ್ಟ್ಮೆಂಟ್ ತನಿಖೆಯೂ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳುತ್ತೆ. ಅಂದರೆ ಕ್ರಮ ಅಂದರೆ ಯಾವ ಥರ ಸರ್ ಕ್ರಮ? ಅವ್ರನ್ನ ಅಮಾನತುಗೊಳಿಸುವುದು. ಹೌದು ಸರ್. ಓಕೆ ಸರ್, ಇವಾಗ ಸಂಬಂಧಿಕರು ಏನೋ ಬಂದು ಭೇಟಿಯಾಗಿದೆ. ಯಾಕಂದರೆ ಅವ್ರ ಸಂಬಂಧಿಕರು, ಮಗುವಿನ ಸಂಬಂಧಿಕರು ನಮಗೆ ತಾತ್ಕಾಲಿಕವಾಗಿ 25,000 ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪರಿಹಾರ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದರೆ ನಾವು ತುಂಬ ಬಡವರಿದ್ದೇವೆ, ನಮಗೆ ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದನ್ನು ಕೂಡ ಇದು ಮಾಡಿದೆ. ಸೊ ಹೀಗಾಗಿ ಮುಂದೆ ಏನಾದರೂ ನಿಮ್ಮ ಮೇಲಾಧಿಕಾರಿಗಳಿಗೆ ಗಮನ ತೆರುವಂಥದ್ದು? ಅದು ಯಾವುದೇ ಮೃತಪಟ್ಟಲ್ಲಿ ಪಾದಚಾರಿಗಳಾಗಲಿ ಬಸ್ಸಲ್ಲಿದ್ದವರು
50,000 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ 25,000 ನಾವು ಕೊಟ್ಟಿದ್ದೀವಿ. ಮತ್ತು ಉಳಿದಂಥ ಅವ್ರ ದಾಖಲೆ ಒದಗಿಸಲು ನಾವು ಹೇಳ್ತೀವಿ. ಒದಗಿಸಿದಲ್ಲಿ ಉಳಿದ 25,000 ನಾವು ಬಾಕಿ ಕೊಡ್ತೀವಿ. ಹಾಗೂ ಮತ್ತು ಇದು ಕೋರ್ಟಲ್ಲಿ ದಾವೆ ಆಗೋದ್ರಿಂದ ಮುಂದೆ ಅವರು ಕೋರ್ಟಲ್ಲಿ ಪರಿಹಾರವನ್ನು ಏನು ಕೋರ್ಟಿಂದ ಆದೇಶ ಆಗುತ್ತೆ ಅದನ್ನು ನಾವು ಸಂಸ್ಥೆಯಿಂದ ಕೊಡ್ತೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಹಾವೇರಿಯ KSRTC ವಿಭಾಗ ಅಧಿಕಾರಿಗಳ ಮಾತಾಗಿರುವಂಥದ್ದು. ನಾವು ಕೂಡಲೇ ಏನು ಸ್ಪಂದಿಸಬೇಕಾಗಿತ್ತು ಅದನ್ನು ಸ್ಪಂದಿಸಿದ್ದೇವೆ. ದುರದೃಷ್ಟವಶಾತ್ ಏನಂತಂದರೆ ಮಗು ಪ್ರಾಣವು ಉಳಿಯಲಿಲ್ಲ. ಹೀಗಾಗಿ ಏನಂತಂದರೆ ಈ ರೀತಿ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಏನಂತಂದರೆ ಒಂದು ಆದೇಶವನ್ನು ಕೂಡ ಮಾಡ್ತಾ ಇರುವಂಥದ್ದು. ತಪ್ಪಿತಸ್ಥ ಆಗಿರ್ತಕ್ಕಂಥ ಚಾಲಕನ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಸಸ್ಪೆಂಡ್ ಮಾಡುವ ಮೂಲಕ, ವರದಿ ಬಂದ ನಂತರ ಸಸ್ಪೆಂಡ್ ಮಾಡುವ ಮೂಲಕ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರದ ಗ್ಯಾರಂಟಿ ನ್ಯೂಸ್.